ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗ್ ಮಾಡ್ತೀವಿ, ಹೆಂಗ್ ಪ್ರಿಪೇರ್ ಆಗ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಮೆಹಂದಿ ಹಾಕೋದ್ರಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಹಬ್ಬಕ್ಕೆ ಸ್ಪೆಷಲ್ ಆಗಿರ್ಲಿ ಅಂತ ನಮ್ಮಮ್ಮ ಎಲ್ಲ ಹೂವ ಎಲ್ಲ ಎತ್ತಿಡ್ತಾ ಇದ್ದಾರೆ. ನಾವು 3 ಡೇಸ್ ಬಿಫೋರೆ ಮಾರ್ಕೆಟ್ ಅಲ್ಲಿ ಹೂವ ತಂದಿದ್ವಿ. ಆಮೇಲೆ ಪ್ರೈಸಸ್ ತುಂಬಾ ಜಾಸ್ತಿ ಆಗುತ್ತೆ ಅಂತ ಎಲ್ಲರೂ ಮೆಹಂದಿ ಹಾಕೊಂಡು ನಮ್ಮ ಕೆಲಸ ಮಾಡೋದ್ ಬಿಟ್ಟು ಮೆಹಂದಿ ಹಾಕೊಂಡು ಕೂತಿದ್ದೀರಾ ಅಂತ ಬೈತಾ ಇದ್ರು. ಸೊ ಹಾಗಾಗಿ ಹಾಫ್ ಅನ್ ಅವರ್ ಅಷ್ಟೇ ಅಮ್ಮ ಅಂತ ಹೇಳಿ ಬೇಗ ತೊಳ್ಕೊಂಡು ದೇವ್ರನ್ನ ಅಲಂಕಾರ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನಾನು ನಮ್ಮ ಅಕ್ಕ ಸೀರೆನ ಡ್ರೇಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ದು ರೆಡಿಮೇಡ್ ಲಕ್ಷ್ಮಿನೇ ಇದೆ. ನಾವು ಸ್ಟಾರ್ಟಿಂಗ್ ಇಂದ ಏನು ಲಕ್ಷ್ಮಿನ ಕೂಡ್ಸಿ ಬಿಂದಿಗೆಯಲ್ಲೆಲ್ಲ ಉಡಿಸ್ತಾರಲ್ಲ ಆ ತರ ಮಾಡಲ್ಲ. ನಮ್ದು ರೆಡಿ ಲಕ್ಷ್ಮಿಗೆನೆ ಕೆಳಗಡೆ ಮಾತ್ರ ನಾವು ಸೀರೆನ ಡ್ರೇಪ್ ಮಾಡಿ ಜೋಡಿಸಿ ಅದ್ರ ಮೇಲೆ ಲಕ್ಷ್ಮಿನ ಇಟ್ಟು ಅಲಂಕಾರ ಮಾಡ್ತೀವಿ. ಈ ವಿಡಿಯೋದಲ್ಲಿ ತೋರಿಸ್ತೀನಿ ರೆಡಿಮೇಡ್ ಲಕ್ಷ್ಮಿ ಹೇಗ್ ನಮ್ಮಮ್ಮ ಒಬ್ಬಟ್ಟು ಮಾಡ್ಬೇಕು ಅಂತ ಬೇಳೆ ಎಲ್ಲ ಬೇಯಿಸ್ಕೊಳಕ್ ಸ್ಟಾರ್ಟ್ ಮಾಡಿದ್ರು. ನಾನು ನಮ್ಮ ಅಕ್ಕನ ಡೆಕೋರೇಷನ್ಗೆ ಲಕ್ಷ್ಮಿನ ರೆಡಿ ಮಾಡಕ್ಕೆ ಬಿಟ್ಬಿಟ್ಟು ನಮ್ಮಮ್ಮ ಫುಲ್ ಅಡ್ಗೆ ಮನೆ ಡಿಪಾರ್ಟ್ಮೆಂಟ್ ತಗೊಂಡಿದ್ರು ಅಂಡ್ ನಾನು ವಿಡಿಯೋ ಆನ್ ಮಾಡಿಟ್ಟಿದ್ದೆ. ಸೊ ಆಗ ನಮ್ಮ ಅಕ್ಕನ ಮಗಳು ಬಂದು ಈ ತರ ಪೋಸ್ ಎಲ್ಲ ಕೊಡ್ತಾ ಇದ್ಲು. ನಾನು ಡಿಲೀಟ್ ಮಾಡಕ್ ಮನ್ಸಾಗಿಲ್ಲ. ಸೊ ರೆಡಿಮೇಡ್ ಲಕ್ಷ್ಮಿ ಈ ತರ ಕಾಣುತ್ತೆ. ಫುಲ್ ರೆಡಿ ಇರುತ್ತೆ. ಒಳಗೆ ಚೊಂಬು ತರ ಇರುತ್ತೆ ನೀರ್ ತುಂಬಸಕ್ಕೆ. ಅದ್ರ ಮೇಲೆ ನೀವು ಕಾಯಿ ಇಟ್ಟು ಕಳ್ಸೋ ತರ ಅದಕ್ಕೆನೆ ನೀವು ರೆಡಿ ಮಾಡ್ಬೋದು. ಸೊ ಇದ್ ನಾವ್ ತಂದಿ 3 ಇಯರ್ಸ್ ಆಯ್ತು. ಅದಕ್ ಮುಂಚೆ ಮಾಮೂಲಿ ಎಲ್ಲರೂ ಕೂಡ್ಸೋ ತರ ಬಿಂದಿಗೆ ಇಟ್ಟು ಅದಕ್ಕೆ ಏನದು ಕಂಬ ಎಲ್ಲ ಕಟ್ಟಿ ಆ ತರ ಫುಲ್ ಸ್ಕ್ರಾಚ್ ಇಂದ ಮಾಡ್ತಾ ಇದ್ವಿ. ಬಟ್ ಇದ್ ತಂದ್ಮೇಲೆ ನಾವ್ ಈ ತರ ಕೆಳಗಡೆ ಮಾತ್ರ ನಾವು ವರ್ಷ ವರ್ಷ ತಂದಿರೋ ಸೀರೆ ಇಟ್ಟು ಅದ್ರ ಮೇಲೆ ಲಕ್ಷ್ಮಿನ ಇಟ್ಟು ಅದಕ್ಕೆ ಅಲಂಕಾರ ಮಾಡಿ ನಾವು ಹಬ್ಬನ ಮಾಡ್ತೀವಿ. ಅಂಡ್ ಯೂಶಲಿ ಎಲ್ಲರೂ ಬೆಳ್ಳಿ ಮುಖವಾಡ ಯೂಸ್ ಮಾಡ್ತಾರೆ. ಬಟ್ ಇದು ನಾವು ಫಸ್ಟ್ ಲಕ್ಷ್ಮಿ ಹಬ್ಬ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ತಂದಿರೋ ಮುಖವಾಡ. ಆಗ ಬೆಳ್ಳಿ ತರಕ್ಕೆ ನಮ್ಮ ಹತ್ರ ಅಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರ್ಲಿಲ್ಲ ಅಂತ ನಮ್ಮಮ್ಮ ಈ ಮುಖವಾಡ ತಂದಿದ್ರು. ಬಟ್ ಅದಾದ್ಮೇಲೆ ನಮ್ಮಮ್ಮಂಗೆ ಇದು ಚೇಂಜ್ ಮಾಡಕ್ ಮನ್ಸೇ ಇಲ್ಲ. ಇದು ಫಸ್ಟ್ ತಂದಿದ್ದು ನಂಗೆ ಬೆಳ್ಳಿದಕ್ಕಿಂತ ನಂಗೆ ಇದೇ ಇಷ್ಟ ಅಂತ ನಾವು ಪ್ರತಿ ವರ್ಷನೂ ಈ ಲಕ್ಷ್ಮಿ ಮುಖವಾಡನೇ ಇಟ್ಟು ನಾವು ಪೂಜೆ ಮಾಡ್ತೀವಿ. ಯಾಕಂದ್ರೆ ನಮ್ಮಮ್ಮಂಗೆ ಈ ಲಕ್ಷ್ಮಿ ನೋಡಿದ್ರೆ ಏನೋ ಕಳಕಳೆಯಾಗಿದೆ ಆ ತರ ಅನ್ಸುತ್ತಂತೆ. ಲಕ್ಷ್ಮಿ ಬೆಳ್ಳಿದು ಪ್ಲೇನ್ ಅಂತ ಅನ್ಸುತ್ತಂತೆ. ಸೊ ಹಾಗಾಗಿ ನಾವು ಬೆಳ್ಳಿ ತರಕ್ ಹೋಗೇ ಇಲ್ಲ. ಫಸ್ಟ್ ಯಾವ ಮುಖವಾಡ ಇಂದ ನಾವು ಸ್ಟಾರ್ಟ್ ಮಾಡಿದ್ವೋ ಅದೇ ಮುಖವಾಡನ ಕಂಟಿನ್ಯೂ ಮಾಡ್ತಾ ಇದೀವಿ. ಈ ತರ ಬ್ಯಾಕ್ ಡ್ರಾಪ್ ಅಲ್ಲಿ ಡೆಕೋರೇಷನ್ ಮಾಡಿ ಬಾಳೆಕಂದೆಲ್ಲ ಇಟ್ಟು ಹೂವ ಹಣ್ಣು ಮತ್ತೆ ಸ್ವೀಟ್ಸ್ ಎಲ್ಲ ತಂದಿದ್ವಿ. ನಮ್ಮಮ್ಮ ನಮ್ಮ ಮನೆ ಹತ್ರನೇ ಚಕ್ಲಿ ನಿಪ್ಪಟ್ಟು ಎಲ್ಲ ಒಬ್ರು ಮಾಡ್ತಾರೆ ಆಂಟಿ. ಅವ್ರಿಗೆ ಹೇಳಿ ಆರ್ಡರ್ ಮಾಡಿ ತರಿಸಿದ್ರು. ಸೊ ಆ ಚಕ್ಲಿ ನಿಪ್ಪಟ್ಟು 1 ಪ್ಲೇಟ್. ಲಕ್ಷ್ಮಿ ಹಬ್ಬ ಅಂದ್ರೇನೆ ಲಕ್ಷ್ಮಿ ನೋಡೋದಕ್ಕಿಂತ ಲಕ್ಷ್ಮಿ ಮುಂದೆ ಇಟ್ಟಿರೋ ಪ್ಲೇಟ್ಸ್ಗೆನೆ ಡಿಮ್ಯಾಂಡ್ ಜಾಸ್ತಿ. ಬೇಗ ರಾತ್ರಿ ರೆಡಿ ಮಾಡಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. 10 ಗಂಟೆಗೆ ರಾಹುಕಾಲ ಇತ್ತು. ನಮ್ಮಮ್ಮ ಅದಕ್ಕೆ ಮುಂಚೆ ಮಾಡ್ಬೇಕು ಅಂತ ಯಾರ ಮನೇಲಿ ಬೇಗ ಅಂದ್ರೆ ಪೂಜೆ ಆಗಿ ಫ್ಯಾಮಿಲಿಯಲ್ಲಿ ನಮ್ ಫ್ಯಾಮಿಲಿ ಗ್ರೂಪ್ ಇದೆ. ಅದ್ರಲ್ಲಿ ಯಾರು ಫಸ್ಟ್ ಫೋಟೋ ಹಾಕ್ತಾರೆ ಅಂತ ಕಾಂಪಿಟೇಷನ್ ಅಂತ ನಮ್ಮಮ್ಮ ಬೇಗ ಬೇಗ ಮಾಡಿ ಅಂತಿದ್ರು. ನಮ್ಮ ಅಕ್ಕ ನಾವು ನಿಧಾನಕ್ಕೆ ಮಾಡ್ತೀವಿ 10 o'clock ಅಷ್ಟ್ರಲ್ಲಿ ಮಾಡ್ತೀವಿ ಸುಮ್ನಿರು ಅಂತ ಹೇಳ್ತಾ ಇದ್ಲು. ಈಗ ಕಂಕಣ ರೆಡಿ ಚಕ್ಲಿ ನಿಪ್ಪಟ್ಟು 5 ತರ ಹಣ್ಣು ಇಟ್ಟು ದೀಪ ಇಟ್ಟು ದೀಪಾಲೆ ಕಂಬ ಇಟ್ಟು ಅದಕ್ಕೆ ಫುಲ್ ಡೆಕೋರೇಷನ್ ಎಲ್ಲ ಮಾಡಿ ಹೂವದ ಅಲಂಕಾರ ಮಾಡಿ ನಾವು ಮನೇಲಿ ಹೂವನೇ ಆಕ್ಚುಲಿ ಮೇನ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾವು ಈ ಸಲ ಮುಂಚೆನೆ 5 ಡೇಸ್ ಮುಂಚೆನೆ, ಯಾಕಂದ್ರೆ ಹಬ್ಬದ ಹಿಂದಿನ ದಿನ ಹೂವದ ರೇಟ್ ಮಾತಾಡ್ಸಕ್ ಆಗಲ್ಲ ಅಂತ ನಾವು 3 ಡೇಸ್ ಬ್ಯಾಕೆ ತಂದು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟಿದ್ವಿ ಹಾರ ಸಮೇತ. ಸೊ ಹಾಗಾಗಿ ನಾವು ತುಂಬಾ ಅಮೌಂಟ್ ಉಳ್ಸಿದ್ವಿ ಈಸಲಿ. ಯೂಶಲಿ ನಾವು ಹಿಂದಿನ ದಿನನೇ ಶಾಪಿಂಗ್ ಹೋಗ್ತಿದ್ದು ಪ್ರತಿ ವರ್ಷ. ಬಟ್ ಈ ವರ್ಷ ಎಲ್ಲಾನು ಮುಂಚೆನೆ ತಂದಿದ್ರಿಂದ ನಮ್ಗೆ ಅಮೌಂಟ್ ಸೇವ್ ಆಯ್ತು. ಸೊ ಟೈಮ್ ಅಪ್ ಆಯ್ತು ಅಂಡ್ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅಕ್ಕನೇ ಯೂಶಲಿ ಎಲ್ಲ ರೆಡಿ ಮಾಡಿ ಪೂಜೆ ಮಾಡೋದು ನಮ್ಮ ಅಕ್ಕನೇ. ನಾನು ಅವಳಿಗೆಲ್ಲ ಹೆಲ್ಪ್ ಮಾಡ್ತೀನಿ. ಸೊ ನಮ್ಮ ಅಕ್ಕ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ಲು.
ದೇವ್ರಿಗೆ ಫೈನಲಿಗೆ ಎಲ್ಲರೂ ಆರತಿ ಮಾಡಿ ಪೂಜೆನ ಮುಗಿಸಿದ್ವಿ. ನಮ್ಮ ಅಮ್ಮ ಅವ್ರ ಮನೇಲಿ ಪೂಜೆ ಮುಗಿಸಿ ನಮ್ಮ ಮನೆಗೆ ಒಂದು ರೌಂಡ್ ವಿಸಿಟ್ ಹಾಕಕ್ ಬಂದ್ರು. ಅವ್ರ ಮೊಬೈಲಲ್ಲಿ ಏನೋ ನೋಡ್ತಿದ್ರು ಅಂತ ಇವಳು ಹಂಗೆ ತೋರ್ಕೊಂಡ್ಬಿಟ್ಲು ಅವ್ರ ಮೇಲೆ. ಆಮೇಲೆ ಲಡ್ಡುಗೆ ಅಂತ ಹೊಸ ಡ್ರೆಸ್ ತಂದಿದ್ವಿ, ಲಂಗ ದಾವಣಿ ಹಬ್ಬಕ್ಕೆ ಅಂತ. ಸೊ ಅದನ್ನ ರೆಡಿ ಮಾಡಿ ನಮ್ಮ ಭಾವ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು ಮೇಲ್ಗಡೆ ರೂಮಲ್ಲಿ. ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅವಳನ್ನ ಕರ್ಕೊಂಡು ಹೋದ್ವಿ. ಅವರು ನೋಡಿ ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ನಾವೆಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಬಟ್ ಅವರು ಕಾಲಲ್ಲಿ ಇದ್ರಿಂದ ಅಷ್ಟು ಅವರು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಹಿ ವಾಸ್ ಸೋ ಹ್ಯಾಪಿ ಸೀಯಿಂಗ್ ಹರ್ ಲೈಕ್ ದಿಸ್. ಆಮೇಲೆ ನಾವು ನಮ್ಮ ಮನೆ ಹತ್ರನೇ ಇರೋ ಖಾಲಿ ರೋಡಿಗೆ ಹೋದ್ವಿ. ಎಲ್ಲರೂ ಫೋಟೋ ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ ಒಂದೆರಡು ರೀಲ್ಸ್ ಕೂಡ ಮಾಡ್ಕೊಂಡ್ವಿ ಡ್ಯಾನ್ಸ್ದು. ಹಾಗೆ ಸಖತ್ತಾಗಿರೋ ಫೋಟೋಸ್ ತಗೊಂಡು ವಾಪಸ್ ಮನೆಗೆ ಬಂದ್ವಿ. ಅದಾದ್ಮೇಲೆ ನನ್ನ ಗಂಡ ಬರೋ ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಂಡು ಸಂಜೆ ಆಗಿತ್ತು. ಅವನ ಜೊತೆ ಒಂದೆರಡು ಫೋಟೋ ತಗೊಂಡು ಹಾಗೆ ನಮ್ಮಮ್ಮ ಬಿಸಿ ಬಿಸಿ ಒಬ್ಬಟ್ಟು ತಟ್ಟಿದ್ರು. ಅಕ್ಕ, ಬಾವ, ನಾನು, ನನ್ನ ಹಸ್ಬೆಂಡ್, ಅಮ್ಮ, ಲಡ್ಡು ಎಲ್ಲ ಸೇರಿ ಭರ್ಜರಿ ಊಟ ಮಾಡಿ ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಟ್ಟು ನಮ್ಮ ಹಬ್ಬನ ಮುಗಿಸಿದ್ವಿ. ಇದಾಗಿತ್ತು ನನ್ನ ಫೆಸ್ಟಿವಲ್ ವ್ಲಾಗ್. ಹೋಪ್ ಯು ಗೈಸ್ ಲೈಕ್ ಇಟ್. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ.